ಹಲೋ ನಮಸ್ತೆ. ಸಮ್ಮರಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಭಾಳ ಜನ ಅಂದ್ಕೊತಾರೆ. ಯಾಕಂದರೆ ಸಮ್ಮರಲ್ಲಿ ನಾನು ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ತಿಂತಿರ್ತೀನಿ. ಹಾಗಾಗಿ ನಾನೇನಾದರೂ ಸ್ವಲ್ಪ ವರ್ಕೌಟ್ ಮಾಡಿದ್ರೆ, ಒಂದು ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಿದ್ರೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ನಾನು ಆ ಮೂಲಕ ಅದ್ರ ಜೊತೆಗೆ ತಿನ್ನೋದು ಕಮ್ಮಿ ತಿಂತಾ ಇರ್ತೀನಿ. ಅದರಿಂದ ಆ ಮೂಲಕ ನಾನು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗುತ್ತೆ. ನಾನು ತೂಕ ಕಮ್ಮಿ ಮಾಡ್ಕೊಬೋದು ಅಂದ್ಕೊತೀರ. ಆದರೆ ಪ್ರತಿದಿನ ಬೆಳಗ್ಗೆ ಎದ್ಕೊಂಡು ವೇಯಿಂಗ್ ಸ್ಕೇಲ್ ಮೇಲೆ ನಿಂತರೆ ತೂಕ 500 ಗ್ರಾಮು ಕಡಿಮೆ ಆಗಿರೋದಿಲ್ಲ, ಅಥವಾ ಒಂದು ಸತಿ ಅದು ಜಾಸ್ತಿನೇ ತೋರಿಸ್ಬೋದು. ಹೇಗಪ್ಪ ಇದು, ನಾನು ಇಷ್ಟೆಲ್ಲ ಕಮ್ಮಿ ತಿಂತಾ ಇದ್ದೀನಿ, ಸಮ್ಮರ್ ಬಂತು ಅಂತ ತೂಕ ಕಡಿಮೆ ಮಾಡ್ಕೊಳ್ಳೋಣ ಅಂತ ಕಮ್ಮಿ ತಿಂದು ಅಭ್ಯಾಸ ಮಾಡಿಕೊಂಡು ಹೊಟ್ಟೆಗೂ ಅರ್ಧ ಕೊಟ್ಟು ವರ್ಕೌಟು ಜಾಸ್ತಿ ಮಾಡಿ ಅಥವಾ ವಾಕಿಂಗು ಇಂಥವೆಲ್ಲ ಜಾಸ್ತಿ ಮಾಡಿಕೊಂಡು ಹಾಗಿದ್ದು ನನ್ನ ತೂಕ ಕಮ್ಮಿ ಆಗ್ತಿಲ್ವಲ್ಲ ಅಂತ ಚಿಂತೆಗೆ ಬಿದ್ದರೆ ನಿಮ್ಮ ತಪ್ಪಲ್ಲ, ಅದು ವೆದರ್ನ ತಪ್ಪು. ಈ ಕ್ಲೈಮೇಟ್ ಏನಿದೆ, ಈ ಕ್ಲೈಮೇಟಲ್ಲಿ ನೀವು ಎಷ್ಟೇ ಕಮ್ಮಿ ಆಹಾರ ತಿಂದು ಎಷ್ಟೇ ವರ್ಕೌಟ್ ಮಾಡಿದ್ರೂ ದೇಹಕ್ಕೆ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ, ಹೈಡ್ರೇಷನ್ ಜಾಸ್ತಿ ಆಗಬೇಕಾಗಿರೋದ್ರಿಂದ ಅದು ಏನು ಮಾಡುತ್ತೆ, ಹೈಡ್ರೇಷನ್ಗೆ ವಾಟರ್ ರಿಟೆನ್ಷನ್ ಮಾಡ್ಕೊಳ್ಳುತ್ತೆ. ಬಾಡಿನಲ್ಲಿ ದೇಹದೊಳಗೆ ನೀರಿನ ಅಂಶ ಹಿಡಿದಿಟ್ಕೊಳ್ಳುತ್ತೆ. ಅದು ದೇಹದ ಮೆಕ್ಯಾನಿಸಮ್, ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್. ಈ ಮೂಲಕ ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸೋದಕ್ಕೋಸ್ಕರ ಈ ಮೆಕ್ಯಾನಿಸಮ್ ನಡೆಯುತ್ತೆ. ಆಗ ನೀವು ನೀರಿನ ಅಂಶ ಜಾಸ್ತಿ ತೊಗೊತೀರಿ, ಆಹಾರದ ಅಂಶ ಕಮ್ಮಿ ತೊಗೊತೀರಿ ಅಂದರೂ ಕೂಡ ದೇಹದ ತೂಕ ಕಡಿಮೆ ಆಗಿದೆ ಅಂತ ಅನಿಸೋದಿಲ್ಲ. ಆದರೆ ನೀವು ಈ ರೀತಿ ಆಹಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟು ಮಾಡ್ಕೊಳ್ಳೋದ್ರಿಂದ ಮತ್ತು ನಿಮ್ಮ ಎಕ್ಸಸೈಸಸನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಂಚ್ ಲಾಸ್ ಆಗೋದಂತೂ ಖಂಡಿತವಾಗ್ಲೂ ಕಾಣಿಸುತ್ತೆ. ನಿಮ್ಮ ಬಟ್ಟೆ ನಿಮಗೆ ಲೂಸ್ ಆಗ್ತಾ ಹೋಗುತ್ತೆ, ಅಥವಾ ನಿಮ್ಮ ದೇಹ ನಿಮಗೆ ಲೈಟ್ ಅನ್ಸೋದಕ್ಕೆ ಶುರುವಾಗುತ್ತೆ. ಓವರಾಲ್ ಆಗಿ ನಿಮ್ಮ ಎನರ್ಜಿ ಜಾಸ್ತಿ ಆಗಿದೆ ಅನ್ಸೋಕ್ಕೆ ಶುರುವಾಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ನೀವು ತೂಕ ಕಳ್ಕೊತಾ ಇದ್ದೀರಿ. ಅಂದರೆ ಫ್ಯಾಟನ್ನು ಕಳ್ಕೊತಾ ಇದ್ದೀರಿ, ಮಸಲನ್ನೆಲ್ಲ ಫ್ಯಾಟನ್ನು ಕಳ್ಕೊತಾ ಇದ್ದೀರಿ. ಇದು ಖಂಡಿತವಾಗ್ಲೂ ಒಳ್ಳೆ ಡೆವಲಪ್ಮೆಂಟ್ ಅಂತ ಅಂದ್ಕೊಳ್ಳಿ. ನನ್ನ ತೂಕ ಹೆಚ್ಚು ಕಮ್ಮಿ ಆಗ್ತಿಲ್ಲ ಅಥವಾ ತೂಕನೇ ಜಾಸ್ತಿ ಕಾಣಿಸ್ತಿದೆ ಹೊರತು ಕಮ್ಮಿನೇ ಕಾಣಿಸ್ತಾ ಇಲ್ಲ, ಈ ರೂಟೀನ್ನ ನಾನಂತೂ ಫಾಲೋ ಮಾಡೋದಿಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟರೆ ನೀವು ಮೋಸ ಮಾಡ್ಕೊತೀರಿ. ಸೊ ಖಂಡಿತವಾಗ್ಲೂ ರೂಟೀನನ್ನು ಫಾಲೋ ಮಾಡಿ. ಅದನ್ನು ಏನು ಮಾಡಿ ಅಂತಂದರೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ರೂಟೀನನ್ನು ಹಾಗೆ ಫಾಲೋ ಮಾಡಿ. ಸ್ವಲ್ಪ ಸಮ್ಮರ್ ಕಳೀತಾ ಇದ್ದಂಗೆ ನಿಮಗೆ ತೂಕದಲ್ಲೂ ಕೂಡ ಬದಲಾವಣೆ ಆಗೋದು ಕಾಣಿಸುತ್ತೆ. ಅದರ ಜೊತೆಗೆ ಇಂಚಂತೂ ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದೇಹದ ತೂಕಕ್ಕೂ ಸಮ್ಮರ್ಗೂ ಅಥವಾ ಈ ವೆದರ್ಗೂ ಬಹಳ ಕನೆಕ್ಷನ್ ಇರೋದ್ರಿಂದ ನೀವು ತುಂಬ ಚಿಂತೆ ಮಾಡಬೇಡಿ. ನೀವೇನು ವೆಯ್ಟ್ ಲಾಸೋ, ಫ್ಯಾಟ್ ಲಾಸೋ ಅಥವಾ ನೀವು ಎಕ್ಸಸೈಸಸ್ಸು ಅದಕ್ಕೆ ಏನೇನು ಎಫರ್ಟ್ ಹಾಕ್ತಾ ಇದ್ದೀರಾ ಅದನ್ನು ಆನಲ್ಲಿ ಇಟ್ಕೊಳ್ಳಿ, ಅಥವಾ ಅದನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.